ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಖುಷಿಯಾಗಿರಿ. ಹಾಗೆ ನಾನು ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಲಾಸ್ಟ್ ಸೆಕೆಂಡ್ ವಿಡಿಯೋ ಏನೋ ವಾಲಿಬಾಲ್ ಟೂರ್ನಮೆಂಟ್ ಬಗ್ಗೆ ಹಾಕಿದ್ದೆ ನಾನು. ಸೊ ಇವತ್ತು ಅದರದ್ದು ಕ್ವಾಲಿಫೈಯರ್ ಮ್ಯಾಚ್ ಇದೆ. ಆ ಮ್ಯಾಚ್ನ ನೋಡೋಕ್ಕೆ ನಾವು ಹೋಗ್ತಿದ್ದೀವಿ. ಜೊತೆಗೆ ವಿಡಿಯೋ ಕೂಡ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಇನ್ನೊಂದು ಏನು ವಿಷಯ ಅಂತಂದರೆ, ನಿಮಗೆಲ್ಲ ಹೆಂಗೆ ಅನಿಸ್ತಾ ಇದೆ ನನ್ನ ವ್ಲಾಗ್ಸ್ ಎಲ್ಲ? ನಂಗೆ ಗೊತ್ತಿಲ್ಲ ಹೆಂಗೆ ಅನಿಸ್ತಾ ಇದೆ ಅಂತೇಳಿ ನಿಮಗೆ. ಐ ಹೋಪ್ ನಿಮಗೆ ಎಲ್ಲ ಇಷ್ಟ ಆಗ್ತಾಯಿತ್ತು ಅಂತೇಳಿ. ನಂಗೆ ಅದ್ರ ಬಗ್ಗೆ ಏನು ನಾಲೆಡ್ಜೇ ಇಲ್ಲ, ಹೆಂಗೆ ಮಾತಾಡಬೇಕು ಏನು ಅಂತೇಳಿ. ಸೊ ನನ್ನ ಲ್ಯಾಂಗ್ವೇಜ್ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಅದೇನು ಹಿಂಗೆ ಮೊನ್ನೆ ಒಬ್ಬರು ನನ್ನ ಲಿಕ್ಕಿ ಫ್ರೆಂಡು ಹೇಳಿದ್ರಂತೆ, ಅವಳ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಳ್ಳೋಕೆ ಹೇಳು, ಸೊ ದಟ್ ಬೇರೆಯವ್ರಿಗೆಲ್ಲ ಅರ್ಥ ಆಗುತ್ತೆ ಬೇಗ. ಅಂದರೆ ಈಗ ಬೆಂಗಳೂರು ಸೈಡ್ ಅವ್ರಿಗೆಲ್ಲ ಅರ್ಥ ಆಗಲ್ವಂತೆ, ನಂಗೆ ಗೊತ್ತಿಲ್ಲ. ಅವ್ರು ಆ ಥರ ಹೇಳಿದ್ರು. ಸೊ ಓಕೆ, ಚೇಂಜ್ ಮಾಡ್ಕೊಳ್ಳೋಣ. ನಂಗೆ ಬರುತ್ತೆ ಆ್ಯಕ್ಚುಲಿ ಎಲ್ಲ. ಅಂದರೆ ನಮ್ಮ ಸೈಡ್ ಭಾಷೆನೇ ಬೇರೆ ಆಗುತ್ತೆ, ಈ ಕಡೆ ಮತ್ತು ಬೆಂಗಳೂರು ಸೈಡ್ ಭಾಷೆನೇ ಬೇರೆ ಆಗುತ್ತೆ. ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ನನ್ನ ವೀಡಿಯೋಸ್, ಎಷ್ಟು ಜನಕ್ಕೆ ಇಷ್ಟ ಆಗ್ತಿಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ಲಾಸ್ಟ್ ವಾಲಿಬಾಲ್ ಮ್ಯಾಚ್ದು ಹಾಕಿದ್ನಲ್ಲ, ಅದು ಆ್ಯಕ್ಚುಲಿ ನನಗೆ ಏನು ನನಗೆ ಬೋರ್ ಅನ್ನಿಸ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೇಲೆಲ್ಲ ಹಿಂಗೆ ಅಂದರೆ ಕಂಟೆಂಟ್ ಇರೋದು ವೀಡಿಯೋಸ್ ಮಾಡು ಅಂತ ಹೇಳ್ತಿದ್ದಾರೆ. ನನಗೆ ಇನ್ನೂ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಕಂಟೆಂಟು ಅದು ಇದು ಎಲ್ಲ. ಸೊ ಹೋಗ್ತಾ ಮುಂದಿನ ದಿನಗಳಲ್ಲಿ ನಾನು ಎಲ್ಲರೂ ಹೇಳೋ ಥರ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಂಟೆಂಟ್ ಇರೋ ವೀಡಿಯೋಸ್ನ ಮಾಡ್ತೀನಿ ನಾನು. ಆ್ಯಕ್ಚುಲಿ ಇದು ಏನೋ ಅಡ್ಮಿಷನ್ ಪ್ರೋಸೆಸ್ ನಂದು ಹೆಂಗಾಯಿತು, ಇಲ್ಲಿ ಕಾಲೇಜ್ ಹೆಂಗಿದೆ, ನನ್ನ ಕಾಲೇಜ್ ಹೆಸರೇ ಹೇಳಿಲ್ಲ ನಾನು ಕರೆಕ್ಟಾಗಿ ಯಾವ ವ್ಲಾಗಲ್ಲೂ. ಕಾಲೇಜ್ ಹೆಂಗೈತೆ, ಇಲ್ಲಿ ಅಡ್ಮಿಷನ್ದು ಪ್ರೊಸೆಸ್ ಹೆಂಗಿರುತ್ತೆ, ನಾನು ಯಾವ ಥರ ಇಲ್ಲಿಗೆ ಬಂದೆ, ಅದೆಲ್ಲ ಹೇಳ್ಬೇಕು ನಾನು. ಆ್ಯಕ್ಚುಲಿ ಹೇಳ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಸೊ ಇವಾಗ ಕ್ವಾಲಿಫೈರ್ಸ್ ಮ್ಯಾಚ್ನ ನೋಡೋಕೆ ಹೋಗೋಣ. ಎಂಜಾಯ್ ಮಾಡಿ ವ್ಲಾಗ್ಸ್ನ, ಖುಷಿಯಿಂದ ನಗ್ನಗ್ತಾ ನೋಡಿ ವ್ಲಾಗ್ಸ್ನ. ಸ್ವಲ್ಪ ಇಷ್ಟು ನಮಗೂ ಒಂದು ಸ್ವಲ್ಪ ಏನು ಸಪೋರ್ಟ್ ಮತ್ತು ಪ್ರೀತಿ ಕೊಟ್ಟರೆ ಖುಷಿ ಆಗುತ್ತೆ. ಇವಾಗ ನೋಡೋಕೆ ಹೋಗೋಣ. ಫಸ್ಟ್ ರೆಡಿ ಆಗಿಬಿಟ್ಟು ಅಡುಗೆ ಅಂದರೆ ಇಟ್ಟಿದ್ದೀವಿ, ಏನು ಟೊಮ್ಯಾಟೊ ಬಾತ್, ಅದು ಏನು ಆಗಬೇಕಿನ್ನ. ರೆಡಿ ಆಗಿಬಿಟ್ಟು ಲಾಸ್ಟ್ ಟೈಮ್ ತೋರಿಸಿದ್ಮೇಲೆ ಅದೇ ದಾರಿಲೇ ವಾಪಸ್ ಕಾಲೇಜಿಗೆ ಹೋಗಿ ನೋಡ್ಕೊಂಡು ವಾಪಸ್ ಬರೋದು ಅಷ್ಟೇ. ಏನು ಎಂಜಾಯ್ ಮಾಡಿ ಗೈಸ್. ಏನಿದೆ ಜೀವನದಲ್ಲಿ, ಖುಷಿಯಾಗಿರಿ. ಎಲ್ಲ ಒಂದಿನ ಸರಿ ಹೋಗುತ್ತೆ. ಹೋಪ್ ಫಾರ್ ದ ಬೆಸ್ಟ್, ಬಿ ಪಾಸಿಟಿವ್. ಸೊ ಗೈಸ್, ಇವಾಗ ನಾವು ರೆಡಿ ಆಗಿದ್ದೀವಿ, ಹೊರಡ್ಬೇಕು ಇವಾಗ ಕಾಲೇಜ್ಗೆ. ಇಲ್ಲಿ ನಮ್ಮ ನಿಧಿಯವರು ಇದ್ದಾರೆ, ಪೂಜಿ ಇದು ಗೊತ್ತಲ್ಲ ನಮ್ಮ ಲಿಕ್ಕಿಯವರು. ಲಿಕ್ಕಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡಿ ಗೈಸ್. ನನ್ನ ಬಗ್ಗೆನೇ ಜಾಸ್ತಿ ಕಮೆಂಟ್ ಅಲ್ಲಿ ನೋಡ್ತಾ ಇರುತ್ತೆ. ಓಕೆ ಗೈಸ್, ಇವಾಗ ಬನ್ನಿ ಹೋಗೋಣ. ಅಲ್ಲಿ ಏನು ಯಾವ್ದೇ ಅದು ಏನೇ ಅದು ನಮ್ಮ ಹುಡುಗಿಗೆ ಕೋರ್ಟ್ ಅನ್ನೋ ವರ್ಡ್ ನೆನಪಾಗ್ಲಿಲ್ಲ, ಹಾಗಾಗಿ ಅವರು ಹೇಳಕ್ಕಾಗ್ಲಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಗುತ್ತೆ. ಅಲ್ಲ ಗೈಸ್, ನಾನು ಒಬ್ಳೆ ಇದ್ರೆ ಹೆಂಗೋ ಮಾಡ್ಕೊಂಡ್ಬಿಡ್ತೀನಿ. ನಂಗೆ ಇವ್ರ ಮಕ್ಕ ನೋಡ್ಕೊಂಡು ವರ್ಡ್ಸ್ ಏನ್ ಮಾಡಲ್ಲ. ನಾವೇನ್ ಮಾಡ್ತೀವಿ, ಹಿಡ್ಕೊಂಡ್ಬಿಟ್ನಾ? ಅಲ್ಲ ಬನ್ನಿ, ಇವ್ರು ಹಿಂಗೆ ಮಾತಾಡ್ತಿರ್ತಾರೆ, ಇವ್ರಿಗೆ ಸರಿ ಇಲ್ಲ, ಅದನ್ನು ಹೇಳಕ್ ಬರ್ತಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ವಾತಾವರಣ ಫುಲ್ಲು ಹದಗೆಟ್ಟು ಹೋಗೈತೆ, ಇಲ್ಲಿ ಮಳೆ ಬರ್ತೈತೆ. How's the Josh? Hi sir. How's the Josh? Hi sir. How's the Josh? Telangana. Chappo. Hi guys, welcome back to Moonlight channel. Loud ga chappo. Hi guys, welcome back to Moonlight YouTube channel. You are Moonlight, sorry. ಹೇಳಲಿಕ್ಕೆ ಮ್ಯಾಚ್ ನೋಡಿ ಹೆಂಗ ಅನ್ಸ್ತೈತಿ ನಿನಗೆ? ಮ್ಯಾಚ್ ಚೆನ್ನಾಗಿತ್ತು. ಒಂದು ಮಾತ್ರ ನಿಜ, ಇವಳು ಯಾವತ್ತು ಬಂದ್ರು ಈ ಜಾಕೆಟ್ ಸೆಕ್ಷನ್ ಅಲ್ಲೇ ಇರುತ್ತೆ. ಕೊಂಡ್ಕೊಂಡ್ಬಿಟ್ಟವಳೆ. ನನಗೆ ಕೆಲಸ ಮಾಡಕ್ಕೆ ಇಟ್ಟಿದೆಯಲ್ಲ ಪಲ್ಲು ನೀನು.
ಅಡ ಇಟ್ಬಿಟ್ಟಿದ್ದ ನೋಡಿ. ಆಕ್ಚುಲಿ ಒಂದು ಮ್ಯಾಚ್ ನಿಜ ಚೆನ್ನಾಗಿತ್ತು. ಯಾರು ಕರ್ನಾಟಕ ಜೂನಿಯರ್ಸ್ಗೆ ಅವ್ರ ಟೀಮ್ ಹೆಸರು ನಂಗೆ ಗೊತ್ತಿಲ್ಲ. ಮತ್ತೆ ಕೌಂಟ್ ಡೌನ್ ಟೀಮ್ದು ಸೆಕೆಂಡ್ ಸೆಟ್ ಅಲ್ಲಿ ಮಸ್ತ್ ಇತ್ತು ಗೇಮ್ ಮಾತ್ರ. 15 22 ವರೆಗೂ ಎಳ್ಕೊಂಡು ಹೋಗೋರು ಅವರು. ಹೌದು. ನೈಸ್ ಗೇಮ್. ಐ ಹೋಪ್ ಕೌಂಟ್ ಡೌನ್ ವಿನ್ಸ್. ಐಸ್ ಕ್ಯಾಂಡಿ ಕೊಡಿಸ್ತೀನಿ ನಂಬರ್ ಕೊಡಿ, ಡೈಲಿ ತಿನ್ನಿಸ್ತೀನಿ ಇಡ್ಲಿ ವಡೆ. ದೋಸೆ ವಡೆ. ಮೊನ್ನೆ ಏನೋ ಇಡ್ಲಿ ಇಷ್ಟ ಅಂದೆ. ಅದು ಇಲ್ಲಿಗೆ ಬಂದಾದ್ಮೇಲೆ ತಿನ್ಬೇಕು ಅನ್ಸುತ್ತೆ. ಅದು ಇಷ್ಟ ಅಲ್ಲ, ಅಂದ್ರೆ ಇವಳು ದಾವಣಗೆರೆ ಹುಡುಗಿ ಗೈಸ್. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಜೀವ ಬಿಡ್ತಾಳೆ. ಹಂಗಂತ ಹೇಳ್ಕೊಂಡು ಇದು ಮಾಡ್ತಿರೋದು ಗೈಸ್. ಲಿಕ್ಕೀಶ್ ದೊಡ್ಡ ಕತ್ತೆ ಆಗೋಳಿಗೆ ಚೂರು ಬುದ್ಧಿನೇ ಇಲ್ಲ ಗೈಸ್. ಇದೆಲ್ಲ ಹಾಕಂಗಿಲ್ಲ ಆಯ್ತಾ. ಹಾಯ್, ಹಲೋ. ವಿಡಿಯೋ ಆಗಿರ್ಬಾರ್ದಂತಿತ್ತು. ಈ ವಯಸ್ಸಿಗೆ ಹಿಂಗ್ ಮಾಡ್ತಿದಾರೆ ಗೈಸ್ ಇವರು. ಅಂದ್ರೆ ಈ ವಯಸ್ಸಿಗೆ ಈ ರೇಂಜಿಗೆ ಬೆಳೆದ್ಬಿಟ್ಟವ್ರೆ. ನಾವ್ ಹೆಂಗಿದ್ದಾಗ ತಲೆಗೆ ಎಣ್ಣೆ ತಕ್ಕ ಹಾಕೊಂಡು ಜಡ ಹಾಕೊಂಡು ಗೊಂಡೆ ಮಗ. ನಿಧಿ ಹಂಗೆ ಇದ್ಲು ಅನ್ಸುತ್ತೆ. ನಾನಂತ ಎಕ್ಸ್ಕ್ಯೂಸ್ ಮೀ ಓಹೋ ಜನ ಸಾಲ ಅಲ್ಲಿ ಹಿಂದಿನವರಂತೂ ಕೈಗೆ ಸಿಗಲ್ಲ. 8 ಗಂಟೆಗೆ ಎಂತ ಬಿಸಿಲು ಮಾತ್ರ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ರಿ. ಇಂಗ್ಲೀಷಲ್ಲಿ ಹೇಳ್ಬಿಡು, ಅರ್ಥ ಆಗ್ಬಿಡ್ತದೆ. ನೀನ್ ರಷ್ಯಾದಲ್ಲಿ ಹೇಳು. ಅಷ್ಟು ಚೆನ್ನಾಗಿ ಬರಲ್ಲ ನಮಗೆ. ಅವರೆಲ್ಲ ಸರ್ಪ್ರೈಸ್ ಆಗಿದ್ದಾರೆ ಆಯ್ತಾ ಯೂಟ್ಯೂಬ್ಗೆ ಆಗ್ತಿರೋದು. ಗೈಸ್, ನನಗೆ ನಮ್ಮ ಮಮ್ಮಿ ನಾನು ಇಲ್ಲಿಗೆ ಬರೋ 1 ವಾರದ ಮುಂಚೆ ಫೋನ್ ಕೊಡ್ಸಿದ್ದು. ನಿಂಗೆ ಅಟ್ಲೀಸ್ಟ್ ಒಂದ್ ವಾರ ಮುಂಚೆ. ನನ್ಗೆ ಬರೋದಿನ ಬಸ್ ಹತ್ತಿದ್ದೀನಿ ಅವತ್ ಕೊಡ್ಸಿರೋದು. ಕೇಳು ಕೇಳು. ಗೈಸ್, ಪಾಪ ನೀವೇ comment ಅನ್ಕೊಂಡಿದ್ವಿ. ನಮ್ಮ ಪಲ್ಲವಿ ಅವರು ಇನ್ನ ಪೆಥೆಟಿಕ್ ಹೋಗದಾ. ಪೆಥೆಟಿಕಲ್ ಕನ್ನಡలో మాట్లాడు. వచ్చింది ಚೆನ್ನಾಗಿದೆ ಅನಿಪಿస్తుంది. ನಮಸ್ಕಾರ చెప్పు ಫಸ್ಟ್. ನಮಸ್ಕಾರ ಕನ್ನಡಲ್ಲೇ ನಮಸ್ಕಾರ ಹೇಳ್ತೀನಿ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಹೇಳ್ತೀನಿ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಹೇಳ್ತೀನಿ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನೀವು ನೀವು ಚೆನ್ನಾಗಿದ್ದೀರಾ? ಉತ್ತಮ. ಪಲ್ಲವಿಗೆ ಸಪೋರ್ಟ್ ಮಾಡಿ. ಪಲ್ಲವಿಗೆ ಸಪೋರ್ಟ್ ಮಾಡಿದೆ.
ಇವಾಗ ಮ್ಯಾಚ್ ಎಲ್ಲ ಮುಗೀತು. ಇವಾಗಲೇ ಪ್ರೈಸ್ ಕೊಡ್ತಾರೆ, ಸರ್ಟಿಫಿಕೇಟ್ಸ್ ಕೊಡ್ತಾರೆ, ಮೆಡಲ್ ಕೂಡ ಕೊಡ್ತಾರೆ. ಇವಾಗಲೇ ತೋರಿಸ್ತೀನಿ ಅದನ್ನ ವಿಡಿಯೋ. ಅಭಿಪ್ರಾಯ ಏನೋ ಈ ಮ್ಯಾಚ್ ಬಗ್ಗೆ ಹೇಳಿ. ಯಾಕೆ ಬರೋದು ನೀವು ಮಾತಾಡಕ್ ಬರಲ್ವಾ? ಅಭಿಲಾಷ್ ಅವರೇ congrats guys, congrats. बागा आडवरा यूट्यूब में आएगा इसको मेरे पापा प्रणाम पापा. ಆರತಿ ಸೇ ಹೌ ಯು ಫೀಲಿಂಗ್? ಆರತಿ ಎಲ್ಲ ಒಂದು ಮ್ಯಾಚ್ ರೀ ನೀಕೆಲ್ಲ ಅನ್ಪಿಸಿನ್ ಚಪ್ಪ వచ్చిన ಚೆನ್ನಾಗಿದೆ ಅನ್ಪಿಸಿನ್. వచ్చిన ಚೆನ್ನಾಗಿದೆ ಬಾగుಂది. ನೋಡ್ರಿ ಗೈಸ್, ಇವಾಗ ಎಲ್ಲ ಮೆಡಲ್ಸ್ ಸರ್ಟಿಫಿಕೇಟ್ ಇಸ್ಕೊತಿದ್ದಾರೆ. ಲಿಕ್ಕಿ ನೀನು ಯಾವಾಗ ಈ ಥರ ತಗೊಂತೀಯ? ಜೀವನದಲ್ಲಿ ವಾಲಿಬಾಲ್ ಆಡಕ್ ಬರಲ್ಲ. ಒಂದ್ಸತಿ ತಗೊಂಡಿಯಾ? ಮಕ್ಕ ತಗೊಂಡೋಗಿ ಇವರೆಲ್ಲ ಬಂದ್ಬಿಟ್ಟು ಥರ್ಡ್ ಪ್ಲೇಸ್ ಗೈಸ್. ಇವರೆಲ್ಲ ಥರ್ಡ್ ಪ್ಲೇಸ್ ಅಲ್ವಾ? ಯಾವ ಟೀಮ್ ಇದು? TN ಹಿಟ್ಟರ್ಸ್ ಗೈಸ್, ತಮಿಳ್ನಾಡು ಹಿಟ್ಟರ್ಸ್. ಈ ಟೀಮ್ ಬಂದ್ಬಿಟ್ಟು ಸೆಕೆಂಡ್ ಪ್ಲೇಸು, ಸ್ಟನ್ನರ್ಸ್ ಅಂತ ಹೇಳಿ ಟೀಮ್ ಹೆಸರು. ಇವರೆಲ್ಲ ಕನ್ನಡದವರು ತಾನೆ. ಇವ್ರು ಬಂದ್ಬಿಟ್ಟು ನಮ್ಮ PT ಟೀಚರು. ಗೆದ್ದಿರೋರಿಗೆ ಕಪ್ ಕೊಡ್ತಾ ಇದ್ದಾರೆ ಗಾಯ್ಸ್. ಈ ಕಡೆ ಹಟ್ರೆ
ಗೈಸ್ ಇವ್ರು ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ಬಂದಿರೋರು. ಇದು ನಮ್ಮ ಫೇವ್ರೆಟ್ ಟೀಮ್ ಗೈಸ್. ಗೌತಮ್ ಅವ್ನು ಆಡಿಲ್ಲ ಗೈಸ್ ಆದರೂ ಅವನು the innocent boy. ಗೈಸ್ ಅವ್ನು ನೋಡಕ್ ಮಾತ್ರ ಹಂಗೆ ಕಾಣಿಸ್ತಾನೆ, ಸೆಕ್ಸಿ ಆಡ್ತಾನೆ, ಚೆನ್ನಾಗಿ ಆಡ್ತಾನೆ ಗೈಸ್ ಅವನು.